ಸಚಿವರಾದ ಅಪ್ಪಾಸಾಹೇಬ್ ಪಟ್ನಾಯಕ್ ಸಾಹೇಬರನ್ನು ನಾನು ಸ್ವಾಗತ ಕೊಡ್ತೀನಿ. ಅದೇ ರೀತಿ ಜಿಲ್ಲೆಯ ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಸಪ್ನಾ ಅಕ್ಕ ಕಲ್ಮುಚ್ಚೋಳ ಅವರನ್ನು ನಾನು ಸ್ವಾಗತ ಕೊಡ್ತೀನಿ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಗರ ಮಂಡಲ ಅಧ್ಯಕ್ಷರಾದ ಸಂದೀಪ್ ಪಾಟೀಲ್ ಅವರನ್ನು ನಾನು ಈ ಪತ್ರಿಕಾಗೋಷ್ಠಿ ಸ್ವಾಗತ ಕೊಡ್ತೀನಿ. ಪತ್ರಿಕಾಗೋಷ್ಠಿಯನ್ನು ಅಪ್ಪಾಸಾಹೇಬ್ ಪಟ್ನಾಯಕ್ ಸಾಹೇಬ್ ನಡೆಸಿಕೊಡ್ತಾರೆ. ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಸ್ವಾಗತವನ್ನು ಬಯಸಿ ತುರ್ತಾಗಿ ಬೆಳಿಗ್ಗೆ ಪಕ್ಷದ ಒಂದು ನಿರ್ದೇಶನದಂತೆ ಸಭೆಯನ್ನು ಕರೆಯಲಾಗಿದೆ. ಆದ್ರೂ ಕೂಡ ತಾವೆಲ್ಲ ಬಂದಿದ್ದಕ್ಕಾಗಿ ನಾವು ಇನ್ನೊಮ್ಮೆ ತಮ್ಮನ್ನು ಸ್ವಾಗತವನ್ನು ಬಯಸಿ ಇವತ್ತು ನಮ್ಮ ದೇಶದಲ್ಲಿ ತಾಯಂದಿರಿಗೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂತ ಒಂದು ಕಲ್ಪನೆ ಬಹಳಷ್ಟು ಹಿಂದಿನಿಂದ ನಡೆದಿದೆ. ರಾಜಕೀಯವಾಗಿ ಅವರಿಗೂ ಕೂಡ ಸ್ವಾತಂತ್ರ್ಯ ಸಿಗಬೇಕು, ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂಥ ಬೇಡಿಕೆಗಳು ಬಹಳಷ್ಟು ವರ್ಷಗಳಿಂದ ನಡೀತದೆ. ಅದನ್ನೆಲ್ಲ ಇವತ್ತು ನಮ್ಮ ದೇಶದ ಸಮರ್ಥವಾದಂಥ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮನಗೊಂಡು ಇವತ್ತೊಂದು ಮಹಿಳಾ ಮೀಸಲಾತಿಯನ್ನ ರಾಜಕೀಯವಾಗಿ ಮಹಿಳೆಯರಿಗೆ ಒಂದು ಶಕ್ತಿ ತುಂಬಬೇಕನ್ನುವಂಥ ಒಂದು ನಿರ್ಣಯ ಮಾಡಿದ್ರು. ನಿನ್ನೆ ನಡೆದಂಥ ಲೋಕಸಭಾ ಒಂದೇನು ಚರ್ಚೆಯಲ್ಲಿ ಕಾಂಗ್ರೆಸ್ ಮತ್ತು ಅದರ ಮಿತ್ರರು ಸೇರಿ ವಿರೋಧ ಮಾಡಿ ಮಹಿಳೆಯರಿಗೆ ಸಿಗುವಂತ ಒಂದು ಪ್ರಾತಿನಿಧ್ಯಕ್ಕೆ ವಿರೋಧ ಮಾಡಿದ್ದಾರೆ. ಬರೀ ರಾಜಕೀಯವಾಗಿ ಮಹಿಳೆಯರಿಗೆ ಡಾಂಬಿಕ ಮಾತುಗಳನ್ನ ಇವರಿಂದ ಕೇಳ್ತಾ ಇದೀವಿ. ಬರೀ ಅವ್ರ ಬಗ್ಗೆ ಮಹಿಳೆಯರ ಬಗ್ಗೆ ಭಾಷಣಗಳಲ್ಲಿ ಕಾಳಜಿ ಮಾಡುವಂತಹದ್ದು, ಮೊಸಳೆ ಕಣ್ಣೀರು ಸುರಿಸುವಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ನವರು ಅವರು ಮಾಡ್ತಾ ಬಂದಿದ್ದಾರೆ. ನಿನ್ನೆ ಒಂದು ಏನಾದರೂ ಅದು ಬಿಲ್ ಪಾಸ್ ಆಗಿದ್ರೆ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತ ಒಂದು ಸಂದರ್ಭ ಇತ್ತು. ಯಾಕಂದ್ರೆ ಇವತ್ತು ಮಹಿಳೆಯರಿಗೆ ರಾಜಕೀಯವಾಗಿ ಸ್ಥಾನಮಾನ ಕೊಡ್ಬೇಕನ್ನುವಂಥದ್ದು ಪ್ರಧಾನಮಂತ್ರಿಗಳ ನಿರ್ಣಯಕ್ಕೆ ನಿನ್ನೆ ಬಹಳಷ್ಟು ಹಿನ್ನಡೆ ಅಲ್ಲ, ತಾಯಂದಿರಿಗೆ ಇದು ಹಿನ್ನಡೆ ಆಗಿದೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಯಾಕಂದ್ರೆ ಮಹಿಳೆಯರಿಗೆ ರಾಜಕೀಯವಾಗಿ ಸ್ವಾತಂತ್ರ್ಯ ಸಿಗಲಿಕ್ಕೆ ಈ ಕಾಂಗ್ರೆಸ್ನವರು ಅವರೆಲ್ಲ ಮಿತ್ರರು ಸೇರಿ ವಿರೋಧ ಮಾಡಿದ್ದು ಇದು ತಾಯಂದಿರಿಗೆ ಒಂದು ಅಪಮಾನ ಮಾಡಿದ್ದಾರೆ ಅಂತೇಳಿ ನನ್ನ ಸಂದರ್ಭದಲ್ಲಿ ಆರೋಪ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಸವಣ್ಣವರು ಏನವರ ಮಾದಾಶೆ ಇತ್ತು, ಅಂದ್ರೆ ಅಂಬೇಡ್ಕರ್ ಮಾದಾಶೆನ ಕೂಡ ಇತ್ತು, ಮಹಿಳೆಯರು ಕೂಡ ಸಮಾನವಾಗಿ ಮುಂದೆ ಬರಬೇಕನ್ನುವಂಥದ್ದು. ಬಸವಣ್ಣವರ ಒಂದು ಅವ್ರೇನ ಇಂಗಿತ ಇತ್ತು, ಲಿಂಗ ಭೇದ ಮರೆತು ಇವತ್ತು ಎಲ್ಲರೂ ಮುಂದೆ ಬರ್ಬೇಕನ್ನುವಂಥದ್ದು. ಅದಕ್ಕೂ ಕೂಡ ಇವತ್ತು ಇಬ್ರು ಮಹಾನ್ ಪುರುಷರ ಆಶಯಗಳಿಗೆ ನೀರು ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ನವರು ಅವರ ಲೋಕಸಭೆ ಇರುವಂತ ಅವ್ರ ಸ್ನೇಹಿತರು ಮಾಡಿದ್ದಾರೆ ಅಂತೇಳಿ ಸಂದರ್ಭದಲ್ಲಿ ನಾವು ಆರೋಪ ಮಾಡಕ್ ಬಯಸ್ತಾ ಇದೀನಿ. ಇವರು ಯಾವಾಗಲೂ ಹಿಂದಿನ ಕಾಲದಿಂದ ಕೂಡ ಡಾಮಿನೇಟ್ ಅಂದ್ರೆ ಸರ್ವಾಧಿಕಾರ ರೀತಿಯಲ್ಲಿ ತಾವೇ ಇರಬೇಕು, ತಾವೇ ಮಾಡ್ಬೇಕನ್ನುವಂಥದ್ದು ಕಾಂಗ್ರೆಸ್ನವರು ಮೊದಲಿಂದ ಕೂಡ ಮಾಡ್ಕೊತ ಬಂದಿದ್ದಾರೆ. ಇವತ್ತು ಸಮನಾಗಿ ಎಲ್ರಿಗೂ ಕೂಡ ಹಕ್ಕುಗಳು ಸಿಗ್ಬೇಕನ್ನುವಂಥದ್ದು ಭಾರತೀಯ ಜನತಾ ಪಕ್ಷದ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಕಲ್ಪನೆ ಆಗಿದೆ. ಒಂದು ಸಣ್ಣ ಇವರಲ್ಲಿ ಒಂದು ಆತಂಕ, ಏನಾದ್ರೂ ಇದು ಆದ್ಬಿಟ್ರೆ ಇವ್ರು ಪಾಪ್ಯುಲರ್ ಆಗಿಬಿಡ್ತಾರಲ್ಲ ಪ್ರಧಾನಮಂತ್ರಿಗಳು ಅಂತ ಒಂದು ಸಣ್ಣತನಕ್ಕೆ ಒಳಬಿದ್ದು ಇನ್ನು ಯಾವ್ಯಾವ ಸಣ್ಣದು ವಿಷಯಗಳನ್ನ ತೆರೆದಿಡುವಂತ ಒಂದು ಏನೋ ನಾನು ನಿನಗೆ ಕೇಳ್ತಾ ಇದ್ದೆ, 49 ಲಕ್ಷ ಜನರು ವೋಟರ್ಸ್ಗಳನ್ನ ಹೆಂಗ್ ಸಂಭಾಳಿಸ್ತಾರೆ ಏನೇನು ಮಾತಾಡ್ತಿದ್ರು, ಸ್ವಲ್ಪ ಕೇಳಿದೆ. ಆಮೇಲೆ ನಾನು ಯಾಕೆ ನಮಗೇನಿತ್ತು ನಾವು ನೋಡಕ್ ಹೋಗ್ಲಿ, ನಿನ್ನೆ 100ಕ್ಕೆ 100 ಪಾಸ್ ಆಗ್ತದ, ಎಲ್ಲರೂ ಮಹಿಳೆಯರ ಪರವಾಗಿದ್ದಾರೆ, ತಾಯಂದ್ರ ಪರವಾಗಿದ್ದಾರೆ ಅನ್ನುವಂಥ ನಮಗೊಂದು ಕಲ್ಪನೆ ಇತ್ತು. ಆದ್ರೆ ಇವರು ಒಂದು ಹೊಟ್ಟೆ ಕಿಚ್ಚಿಗೆ ಕಾಂಗ್ರೆಸ್ನವರು ಈ ಮಹಿಳೆಯರಿಗೆ ಹಿನ್ನಡೆ ಆಗುವಂಥದ್ದು, ಅಪಮಾನ ಆಗುವಂತ ಕಾರ್ಯವನ್ನ ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ನಡೆದುಕೊಂಡಾರ ಅನ್ನುವಂಥದ್ದು ಸಂದರ್ಭದಲ್ಲಿ ನಾವು ಹೇಳಿಕೆ ಬಯಸ್ತೇವೆ. ಅಂದ್ರೆ ಇಲ್ಲ ಸರ್, ಒಂದು 3 ಅಂಶ ಇದು ಆಗ್ಬೇಕಾಗ್ತದೆ. ಅಲ್ಲಿ 50% ಹೆಚ್ಚಿಗಲ್ಲ, 50% ಹೆಚ್ಚಿಗಾದ್ರೆ ನಮ್ದು ಆಗ್ಬಿಡ್ತದೆ. 50% ಹೆಚ್ಚಿಗೆ ನಮ್ದು ಆಗ್ತದೆ. 3 ಅಂಶ ಅಂದ್ರೆ ನಮ್ದು ಕೆಲವೊಬ್ರು ಇದು ಮಾಡಿಲ್ಲ. ಆದ್ರೆ ಮೇನ್ ಕಾಂಗ್ರೆಸ್ನ ಅಜೆಂಡಾನೇ ಅದೇ ಅದು, ಇದನ್ನ ಆಗ್ಬಾರ್ದು ಅಂತೇಳಿ 352 ಬೇಕಾಗ 352 ಆದ್ರೆ ಹಾಕದು. ಯಾಕೆ 50 ವರ್ಷ 60 ವರ್ಷ ಹೋಗಿಲ್ಲ, ಅವ್ರು ಯಾರು ಮಾಡ್ಯಾರ? ಅದನ್ನ ಯಾರು ಮಾಡಿಲ್ಲ. 10 ವರ್ಷ ಮಾಡಿದಿ ಅಂದ್ ತಪ್ಪದ ಅಲ್ರಿ. ಈಗ 50-60 ವರ್ಷ ಕಾಂಗ್ರೆಸ್ ಬೇರೆ ಬೇರೆ ಪಕ್ಷವೆಲ್ಲ ಆಡಳಿತ ಮಾಡ್ಯಾರಲ್ಲ,
ಏನೋ ಈಗ ಅದ್ರ ಬಗ್ಗೆ ಜಾಗೃತಿ ಜನರಲ್ಲಿ ಮೂಡೈತಿ, ಮಹಿಳೆಯರ ಬೇಡಿಕೆನೂ ಕೂಡ ಹೆಚ್ಚಾಗ್ಯದ, ಎಲ್ಲರೂ ಅಲ್ಲಿ ಮಾಡ್ಬೇಕನ್ನುವಂತ ಒಂದು ಅಭಿಪ್ರಾಯ ಬಂದದ. ಈಗ ನಮ್ಮ ಪ್ರಧಾನಮಂತ್ರಿಗಳು ಅದನ್ನ ಕೈ ಎತ್ಕೊಂಡಾರ. ಈಗಾದ್ರೆ ಅವ್ರು ಈಗ ಎಂತಪ್ಪ ಈಗ ಮಾಡ್ಬಿಡತ್ತದ ಮತ್ ಮಾಡ್ಲಿಲ್ಲ, ಈಗ ಯಾಕೆ ಮಾಡ್ಬೇಕಂದ್ರೆ ಈಗ ಒಳ್ಳೆ ಕೆಲಸ ಮಾಡ್ಲಿ ಕಾಂಗ್ರೆಸ್ ಅವರು. 33 ಮಾಡಿದ್ ಇಂಪ್ಲಿಮೆಂಟ್ ಎಲ್ಲಿ ಅದು? ರಾಜಕೀಯವಾಗಿ ಎಲ್ಲಿ ಸ್ಥಾನಮಾನ ಅದಾವ? ಎಲ್ಲಿ ಲೋಕಸಭಾ ವಿಧಾನಸಭಾ ಸ್ಥಾನಮಾನಗಳದಾವ? 33%. ನೋಡ್ರಿ, ಹೊಟ್ಟೆ ಕಿಚ್ಚತ್ ಹೇಳಿಲ್ಲ, ಇವ್ರಿಗೆ ಏನೋ ಒಂದು ಶ್ರೇಯಸ್ಸು ಸಿಗ್ತನ್ನುವಂತ ಒಂದು ಸಣ್ಣ ಒಂದು ತನದಿಂದ ದುರುದ್ದೇಶದಿಂದ ಇದನ್ನ ನಿನ್ನೆ ವಿರೋಧ ಮಾಡ್ಯಾರ ಅನ್ನುವಂಥದ್ದು ನಮ್ಮ ಆರೋಪ. ನಮ್ಮ ಮೇಡಮ್ ಅವ್ರ ಒಂದ್ 2 ಮಿನಿಟ್ ಮಾತಾಡ. ಹೇಳ್ರಿ. ಇಲ್ಲ ಸರ್, ಎಂದೋ ಈ ಘೋಷಣೆ ಮಾಡ್ಯಾರ. ಇರೋದ ಏನು ಇವ್ರು ಕಲೀಲಾರ್ದವ್ ಎಲ್ಲ ಸಾಲಿ ಕಲ್ತವ್ರ ಅದಾರ, ಎಲ್ಲಾರು 10 ಸಲ 4-5 ಸಲ ಆದವ್ರು ಎಲ್ಲ ರಾಜಕೀಯವಾಗಿ ಇದ್ದವ್ರು ಅದಾರ. ಇದನ್ನ ಮೊದಲೇ ವಿಶೇಷ ಅಧಿವೇಶನ ಕರಿತೀವಿ ಅಂತ ಹೇಳಿ ಘೋಷಣೆ ಮಾಡಿ ಇನ್ ಎಷ್ಟೋ ದಿವಸ ಆಯ್ತು ನಡೆ ಪ್ರಿಪರೇಷನ್ ನೋಡಿ. ಇವತ್ತು ನಡೀದ, ನಿನ್ನೆ ನಡೆದಿತ್ತು, ಒಂದ್ ತಿಂಗಳಿಂದ ನಡೆದಿದ್ದಲ್ಲ, ಬಹಳ ದಿವಸಗಳಿಂದ ಪ್ರಿಪರೇಷನ್ ಮಾಡ್ಕೊತ ಬಂದಾರ. ಅದಕ್ಕೊಂದಲ್ಲಿ ಬಿಲ್ ಪಾಸ್ ಆಗ್ಬಿಟ್ರು. ಇನ್ನೂ ಇದನ್ನ ತಕ್ಷಣ ನಾಳೆಗೆ ಆಗಂಗಿಲ್ಲ. ಅದು ಆದ ಕೂಡಲೇ ಅದಕ್ಕೆ ಸಮಿತಿ ರಚನೆ ಆಗ್ಬೇಕು, ಯಾವಾಗ ಆಗ್ಬೇಕು, ಎಲ್ಲ ಕಡೆ ಇದು ಆಗ್ಬೇಕು, ಅದು ಮುಂದಾಗ್ತದ. ಅದು ನಾರಿ ಶಕ್ತಿ ಸಮಾನತೆ ಹೋದ್ರದಿನ ಪ್ಲಾನಿಂಗ್ ಐತಿ. ಇಲ್ಲ ಇಲ್ಲ, ಈಗ ಹೊಸದಿದು ತೆಗೆದದ್ದು ನೋಡ್ರಿ. ಜನಸಂಖ್ಯೆ ಆಧಾರವಾಗಿ ಈಗ ಡಿಲಿಮಿಟೇಷನ್ ಅಲ್ಲಲ್ಲ, ಎರಡು 1 ಮಿನಿಟ್, 2 ಕೊಡಕ್ ಸಂಬಂಧ ಅದಾವ. ಯಾಕೆ ಸಂಬಂಧ ಹೇಳ್ತೀನಿ ಕೇಳಿ. ಪೂರ ಸೀಟ್ಗಳನ್ನ ಹೆಚ್ಚು ಮಾಡ್ಲೇಬೇಕು, ಕಾಲಕ್ಕನುಸಾರ ಜನಸಂಖ್ಯೆ ಅನುಗುಣವಾಗಿ ಕ್ಷೇತ್ರದ ಒಂದು ವ್ಯಾಪ್ತಿ ನೋಡ್ಕೊಂಡು ಮಾಡ್ಲೇಬೇಕು. ಹೌದಾ? ಈ ಅದ್ರ ಜೊತೆನೆ ಮೇಳಾ ಮೀಸಲಾತಿನೂ ಕೂಡ ಆಗ್ಲಿ ಅನ್ನುವಂಥದ್ದು. 2 ಕೂಡ ಆಗಿಲ್ಲ ಬಹಳ ದಿನದಿಂದ. ಮೇಳಾ ಮೀಸಲಾತಿ ಒಂದು ಅಜೆಂಡಾನ ಯಾರು ತಗೊಂಡಿಲ್ಲ ಇನ್ನೋವರೆಗೆ. ಅಲ್ಲ, ಹೆಚ್ಚಿಗೆ ಮಾಡಿಕೊಟ್ರಿ ಹೆಚ್ಚಿಗೆ ಮಹಿಳೆಯರ್ ಸ್ಥಾನ ಸಿಗ್ತಲ್ಲ, ಏನ್ ತಪ್ಪದ? ಅಲ್ಲ, ಅದ್ರಾಗೂ ಕೊಡಕ್ ತಯಾರದಾರ ನಮ್ಮವ್ರು, ಹೆಚ್ಚಿಗೆ ಮಾಡಿ ಕೊಡಕತ್ತಾರಲ್ಲ. ಇಲ್ಲ ಇಲ್ಲ ಸರ್, 127 ಸೀಟ್ 22 ಲಕ್ಷಕ್ಕಿಂತ ಹೆಚ್ಚಿಗದವ್ರಿ ಸರ್. ಬ್ಯಾಲೆನ್ಸ್ ಸರಿ ಇಲ್ಲ. ಕೆಲವೊಂದ್ ಸರಿ ಮಾಡ್ಕೊಳಕ್ಕ ಇವೆಲ್ಲ ಕೆಲವೊಂದ್ ಕಡೆ ಓಟ್ ಹೆಚ್ಚದವ, ಕೆಲವೊಂದ್ ಕಡೆ ಓಟ್ ಕಡಿಮೆ ಅದಾವ. ಎಲ್ಲ ಸರಿ ಮಾಡ್ಕೊಳಕ್ಕೆ ಮಾಡ್ಲಾತಾರ. ಅದ್ರ ಜೊತೆನೆ ಇನ್ನೂ ಹೆಚ್ಚಿಗೆ ಸ್ಥಾನ ಅವ್ರು ಸಿಕ್ಕ್ರಿ ಏನ್ ತಪ್ಪದ? ಈಗ ಇದ್ದ ಸ್ಥಾನಕ್ಕಿಂತ ಹೆಚ್ಚಿಗೆ ಮಹಿಳೆಯರು ಕೊಡೋರು ಅದಾರ. ನೋಡ್ರಿ, ನೀವು ರಾಜಕೀಯ ಯೋಚನೆ ಮಾಡತ್ತೀರಿ, ನಾವು ರಾಜಕೀಯ ಯೋಚನೆ ಮಾಡಿಲ್ಲ. ಅಲ್ಲ, ನೀವ್ ಹೇಳಿದ್ರಿ ಇದ್ರ ರಾಜಕೀಯ ಮಹಿಳಾ ನೋಡ್ರಿ, ಪುನರ್ವಿಂಗಡಣೆ ಮರುವಿಂಗಡಣೆ ಐತಿ, ಅದಕ್ಕೆ ನೀವೇನ್ರು ಚರ್ಚೆ ಮಾಡ್ರಿ. ಮಹಿಳಾ ಮೀಸಲಾತಿಗೆ ಯಾಕೆ ವಿರೋಧ ಮಾಡ್ತೀರಿ? ನಮ್ ಪ್ರಶ್ನೆ ಏನು ಅಲ್ಲಿ ಅರ್ಥ ಆಯ್ತು. ನೀವು ಸರ್, ನೀವು ಹೇಳೋದು ಅರ್ಥ ಆಯ್ತು. ಮಹಿಳಾ ಮೀಸಲಾತಿಗೆ ವಿರೋಧ ಮಾಡುವ ತಪ್ಪು. ನೀವು ಪುನರ್ವಿಂಗಡಣೆ ಮರುವಿಂಗಡಣೆ ಅದಕ್ಕೆ ನೀವು ದಕ್ಷಿಣ ಭಾರತಕ್ಕೆ ಸೀಟ್ ಹೆಚ್ಚಾಗ್ತಾವ, ಉತ್ತರ ಭಾರತಕ್ಕೆ ಕಡಿಮೆ ಆಗ್ತಾವ, ಉತ್ತರ ಭಾರತಕ್ಕೆ ಹೆಚ್ಚಾಗ್ತಾವ, ದಕ್ಷಿಣ ಭಾರತಕ್ಕೆ ಹೆಚ್ಚಾಗ್ತಾವ, ಚರ್ಚೆ ಮಾಡಿ ನೀವು ಇದ್ರಾಗ ಅಸೆಂಬ್ಲಿಯಾಗ ಮಾಡ್ರಿ, ಬೇಡ ಅನ್ನಂಗಿಲ್ಲ. ಮಹಿಳಾ ಮೀಸಲಾತಿಗೆ ವಿರೋಧ ಮಾಡುವಂತ ತಪ್ಪು. ಈ ಸಾರಾಸಗಟವಾಗಿ ತಾಯಂದ್ರಿಗೆ ಮಹಿಳೆಯರಿಗೆ ಅದು ಅನ್ಯಾಯ ಮತ್ತು ಅವ್ರಿಗೆ ಅಪಮಾನ ಆಗ್ಯಾದ. ಅದು ನೀವು ಹೇಳಿದ್ದು ಹೇಳತ್ತಿಲ್ಲ, ನನಗೂ ಬಹಳಷ್ಟು ಕಡೆ ಕೇಳಿನ. ದಕ್ಷಿಣ ಭಾರತಕ್ಕೆ ಸೀಟುಗಳು ಕಡಿಮೆ ಹಾಕವ, ಉತ್ತರ ಭಾರತಕ್ಕೆ ಹೆಚ್ಚು ಹಾಕವ ಅನ್ನುವಂಥದ್ದು ಚರ್ಚೆ ಒಳಗೆ ಅದ, ಇಲ್ಲ ಅನ್ನಂಗಿಲ್ಲ. ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ರಿ. ಮಹಿಳಾ ಮೀಸಲಾತಿ ಒಪ್ಕೋಬೇಕಾಯ್ತು ನೀವು. ನಿನ್ನೆ ನಿಜವಾಗಿ ಕಳಕಳಿ ನಾರಿ ಶಕ್ತಿ ವಂದನ ಈಗ ಕೇಳ್ರಿ. ಇಲ್ಲ 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 ಹಂಗಾಗಿಲ್ಲ. ಇಲ್ಲ ಮಹಿಳಾ ನಿನ್ನೆ ಕಾಂಗ್ರೆಸ್ ನಿನ್ನೆ ಅನ್ಯಾಯ ಮಾಡ್ಯಾರ. ಇಲ್ಲ ಮಹಿಳೆಯರು ನಿನ್ನೆಗೆ ಅವ್ರಿಗೆ ಅನ್ಯಾಯ ಮಾಡಿದಾರ, ಅದಕ್ಕೆ ವಿರೋಧ ಮಾಡಿದಾರ. ಆ ಬಿಲ್ ಪಾಸ್ ಮಾಡಕ್ ಇವ್ರು ಹೋಟ್ ಹಾಕಿಲ್ಲ. ಅದು ಪೊಲಿಟಿಕಲ್ ಚರ್ಚೆ ಆಗ್ತದ, ಅದು ಬೇರೆ. ಆದ್ರೆ ನಿನ್ನೆನೆ ತಂದಂತ ಬಿಲ್ ಅನ್ನ ಮಹಿಳೆಯರಿಗೆ ಆಗ್ಯದ. ಬಿಜೆಪಿ ಮಹಿಳೆಯರಿಲ್ಲ, ಟೋಟಲ್ ಮಹಿಳೆಯರಿಗೆ. ಇಲ್ಲ 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 ಬಿಜೆಪಿಗೆ ಯಾಕೆ ಆಗ್ತದೆ ಸರ್? ನಾವು ಆಲ್ರೆಡಿ ಅಧಿಕಾರದ ಕೇಂದ್ರದಾಗ ಅದಾರ ನಮ್ಮವರು. ಏನಾರ ಒಂದ್ ಹೇಳ್ತಾರ ಸರ್ ಅವರು. ಅಲ್ಲೆಲ್ಲ ಅಲ್ರಿ ಬಂಡೆ. ಈಗ ನಾರಿ ಶಕ್ತಿ ಇಲ್ಲ ಅವ್ರು ಯಾವ್ದೋ ನೆಪ ಇಟ್ಟುಕೊಂಡು ಇದನ್ನೇ ವಿರೋಧ ಮಾಡಿದಾರೆ. ಫಸ್ಟ್ ವಿರೋಧ ಮಾಡಿದ್ದೆ ಮಹಿಳಾ ಮೀಸಲಾತಿಗೆ. ಅವರು ಇದನ್ನೇ ಫಸ್ಟ್ ಚರ್ಚೆ ಆಗಿತ್ತು. ಅವರು ನೋಡ್ರಿ, ಈಗ ಹೇಳ್ಬೇಕಾಗಿತ್ತು ಒಪ್ಪನಿಗೆ, ಅದನ್ನ ಹೇಳ್ಬೇಕಾಗಿತ್ತು. ಇದಕ್ಕೆ ನಮ್ದು ಹಿಂಗದ, ಇದಕ್ಕೆ ಹಿಂಗಂತ ಹೇಳ್ಬೇಕಾಗಿತ್ತು.
ಟೋಟಲ್ ಬಿಲ್ಲಿಗೆ ವಿರೋಧ ಮಾಡಿಬಿಟ್ರು ಅವ್ರು, ಬಿದ್ದು ಹೋಗ್ಬಿಡ್ತದು. ಅವಾಗ ಸೀಟ್ ಮಾಡ್ತಾರ ಸರ್. ಸರ್ ಈಗ ಕರೆಕ್ಟ್ ಸರ್. ನಂದು ಒಂದು ಅನುಭವ ಆಗುತ್ತೆ. ಯಾಕಂದ್ರೆ ನಾನು MLA ಆಗೋತ್ರ ವಿಂಗಡಣೆ ಆಗೈತೆ ಒಂದ್ಸಲ. ಕ್ಷೇತ್ರಗಳು ಹೆಚ್ಚಾಗಿಲ್ಲ, ಅದ್ರ ಆ ಕಡೆ ಈ ಕಡೆ ಮಾಡಿದ್ರಲ್ಲ, ಅವಾಗಿದ್ದೆ ನಾನು ಸ್ವಲ್ಪ MLA ಇದ್ದೆ ಆ ಟೈಮ್ದಾಗ. ಜನಸಂಖ್ಯೆ ಆಧಾರದ ಮೇಲೆ ಸೀಟ್ ಹೆಚ್ಚು ಕಡಿಮೆ ಆಗ್ತಾವ, ಮೀಸಲಾತಿ ಸಂಬಂಧ ಬರಂಗಿಲ್ಲ. ಸೀಟ್ ಹೆಚ್ಚು ಕಡಿಮೆ ಮಾಡುದು ಜನಸಂಖ್ಯೆ ಸೆನ್ಸಸ್ ಬಂದ್ಮ್ಯಾಗ. ಆದ್ರ ಮೀಸಲಾತಿಗೆ ಜನಸಂಖ್ಯೆ ಸಂಬಂಧ ಬರಂಗಿಲ್ಲ. ಮೀಸಲಾತಿ ಮೊದಲು ಪಾಸ್ ಮಾಡ್ಬೇಕಾಗಿತ್ತು ನಿನ್ನೆ. ಆಮೇಲೆ ಜನಸಂಖ್ಯೆ ಅನುಗುಣವಾಗಿ ಕ್ಷೇತ್ರಗಳು ಎಷ್ಟು ಹಾಕಾವ ಇನ್ನೂ ಬಂದಿಲ್ಲ ಸರ್. 2007 ಕಂಪ್ಲೀಟ್ ಆಗ್ಬೇಕು. 2007 ಕಂಪ್ಲೀಟ್ ಆದ್ಮ್ಯಾಗನೆ ಜನಗಣತಿದು ವರದಿ ಸರ್ಕಾರಕ್ಕೆ ಬರ್ತೈತಿ. ಅವಾಗ ಇವ್ರ ಸೀಟ್ಗಳು ದಕ್ಷಿಣಕ್ಕ ಉತ್ತರಕ್ಕ ಎಲ್ಲಿ ಹೆಚ್ಚು ಹಾಕವೋ ಎಲ್ಲಿ ಕಮ್ಮಿ ಹಾಕವೋ, ಅಥವಾ ಇದು 500 ಹೋಗ್ಚಿಂದ 800 ಹಾಕವೋ 900 ಹಾಕೋ ಅವಾಗ ನಿರ್ಧಾರ ಹಾಕವ. ಅದಕ್ಕೆ ಮಹಿಳಾ ಮೀಸಲಾತಿ ವಿಧೇಯಕ ಏನಿದು ಮಂಡನೆ ಮಾಡಿದ್ರು, ಮಹಿಳಾ ಮೀಸಲಾತಿ ತರಬೇಕಂತ ಮಾಡಿ ಇದಕ್ಕೆ ವಿರೋಧ ಮಾಡ್ಯಾರ. ಜನಗಣತಿ ಬಂದ್ಮ್ಯಾಗ ಅವ್ರ ಸೀಟ್ಗಳು ದಕ್ಷಿಣ ಭಾರತಕ್ಕೆ ಉತ್ತರ ಭಾರತಕ್ಕೆ ಹೆಚ್ಚಾಗ್ತವ ತಾರತಮ್ಯ ಮಾಡ್ತಾರ, ಹಂಗ ಹಿಂಗಂತ ಅವ್ರಲ್ಲಿ ಏನು ಸಂಶಯ ಅದಲ್ಲ. ಅದಕ್ಕೆ ಮುಂದೆ ಇದ್ದೇ ಇರ್ತದ. ಆದ್ರ ಅದಕ್ಕೆ ಸಂಬಂಧ ಇಲ್ಲ. ಅನ್ನರಿಗೆ ನಮಸ್ಕಾರಗಳು. ಇವತ್ತು ನಾವು ದಿಢೀರನೆ ಸಾಹೇಬ್ರ ಪತ್ರಿಕಾಗೋಷ್ಠಿ ಕರೆದಿದ್ದ ಕಾರಣ ಏನಂದ್ರೆ, ನಿನ್ನೆ ಸಂಸತ್ನಲ್ಲಿ ಏನು ನಾರಿ ಶಕ್ತಿ ಅಧಿನಿಯಮ ಕಾಯ್ದೆಯನ್ನ ಎಲ್ಲ ವಿರೋಧ ಪಕ್ಷದವರು ಏನು ಅದನ್ನ ಹೀನಾಯವಾಗಿ ಅದನ್ನ ಸೋಲಿಸಿದಾರ. ಅಂದ್ರೆ ಅವ್ರದ ಉದ್ದೇಶ ಏನಿತ್ತಪ್ಪ ಅಂದ್ರ, ಇದು ನಮ್ಮ ದೇಶದ ಇಡೀ ಮಾತೃಶಕ್ತಿಗೆ ಅವರು ಮಾಡಿದಂತ ಒಂದು ದೊಡ್ಡ ಅನ್ಯಾಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ. ಯಾಕಂದ್ರೆ ನಾನು ನಿನ್ನೆ ಸದನದಲ್ಲಿ ಎಲ್ಲರ ದೊಡ್ಡದಾಗಿ ಭಾಷಣಗಳನ್ನ ಎಲ್ಲ MP ಗಳು ಮಾಡ್ತಿದ್ರು. ಅದ್ರಲ್ಲಿ ಅವ್ರು ಹೇಳ್ತಿದ್ರು, ನಾವು ಯಾವತ್ತಿಗೂ ಕೂಡ ನಾರಿ ಶಕ್ತಿ ಪರವಾಗಿದ್ದೀವಿ, ನಾರಿಯರ ಪರವಾಗಿದ್ದೀವಿ, ನಾವು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ ಅಂತ ಹೇಳ್ತಿದ್ರು. ಮಾತಿನಲ್ಲಿ ಹೇಳುದಾಯ್ತು, ಆದ್ರೆ ಯಾರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ಲಿಲ್ಲ. ಆ ಬಿಲ್ ಅನ್ನ ಮಂಡಿಸಿದಾಗ ಅದ ನಮ್ಗೆ 54 ವೋಟ್ಗಳಿಂದ ಅದು ಸೋಲಾಯ್ತು ನಿನ್ನೆ. ಈ ಸೋಲನ್ನ ಯಾವ ರೀತಿ ತಗೋಬೇಕಂತ ಹೇಳಿ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಕಾಂಗ್ರೆಸ್ ಪಕ್ಷದ ನೀತಿ ಏನೈತಪ್ಪ ಅಂದ್ರ, ಯಾವತ್ತಿಗೂ ಕೂಡ ಅವ್ರು ಮಹಿಳೆಯರ ವಿರೋಧಿನೇ ಅದಾರ. ಮಹಿಳೆಯರ ಪರವಾಗಿ ಯಾವ್ದು ಕಾರ್ಯಗಳನ್ನ ಅವ್ರು ಮಾಡಿಲ್ಲ. ಈಗ ನೋಡ್ರಿ, ಮೋದಿಜಿಯವ್ರ ಸರ್ಕಾರ ಬಂದ ಮೇಲೆನೆ ಮಾಡಿದ್ದು ಬೇಟಿ ಬಚಾವ್ ಬೇಟಿ ಪಡಾವ್ ಆಗಿರ್ಬೋದು, ಸುರಕ್ಷಾ ನಾರಿ ವಂದನ ಅಭಿಯಾನ ಆಗಿರ್ಬೋದು, ಮತ್ತೆ ಸ್ವಚ್ಛತಾ ಅಭಿಯಾನದಲ್ಲಿ ಮಹಿಳೆಯರಿಗೆ ಒಂದು ಸುರಕ್ಷತೆಯನ್ನ ಕೊಟ್ಟಿರುವಂತದ್ದು ನಮ್ಮ ಮೋದಿಜಿಯವ್ರ ಸರ್ಕಾರ. ಈಗಾಗಲೇ ಅನ್ನೋರು ಹೇಳಿದ್ರು 33% ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ. ಆದ್ರೆ ನೀವು ಯೋಚನೆ ಮಾಡ್ಬೇಕು, 33% ಹಿಂದೆ ಇದ್ದಾಗ ಯಾವ ನಾರಿಯರು ಮುಂದೆ ಬಂದೆ ಅದನ್ನೇ ಆಡಳಿತದಲ್ಲಿ ಕೆಲಸ ಮಾಡಿದಾಗ ನನಗ ಒಂದು ಉದಾಹರಣೆ ಇದ್ರೆ ಹೇಳಿ. ನೀವು ಪಂಚಾಯತ್ ಅಲ್ಲಿ ಆಗಿರ್ಬೋದು, ನಗರಸಭೆಯಲ್ಲಿ ಆಗಿರ್ಬೋದು, ಮಹಾನಗರ ಪಾಲಿಕೆಯಲ್ಲಿ ಆಗಿರ್ಬೋದು, ಹೆಸರಿಗಷ್ಟೇ ಮಹಿಳೆಯರು ಇದ್ರು ಅವಾಗ. ಬಟ್ ಮಹಿಳೆಯರ ಕಾರ್ಯರೂಪಕ್ಕೆ ಬಂದಿದ್ದು, ಅವರ ಧೈರ್ಯನ ತುಂಬಿಕೊಂಡು ಮುಂದೆ ಬಂದಿದ್ದು ಯಾವ ಕಾಲದಲ್ಲಿ ಅಂದ್ರೆ, ಅದು ನಮ್ಮ ಮೋದಿಜಿಯವ್ರ ಸರ್ಕಾರ ಬಂದ ಮೇಲೆ ನಮ್ಮ ಮೋದಿಜಿಯವರು ಮಹಿಳೆಯರಿಗೆ ಏನು ಸ್ವಾವಲಂಬಿ ಬದುಕನ್ನ ಕೊಟ್ಟರು, SLG ಗ್ರೂಪ್ಗಳಿಗೆ ಅನುದಾನ ಕೊಟ್ಟದ್ಮೇಲೆ ಎಲ್ಲಾ ಮಹಿಳೆಯರು ಮುಂದ್ ಬಂದು ಕಾರ್ಬಾರ್ ಅಂದ್ರೆ ನಮ್ಮ ರಾಜಕೀಯವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು ಬೆಳವಣಿಗೆ ಮಹಿಳೆಯರ್ದಾಗಿರೋದು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ್ಮೇಲೆ ಮತ್ತು ಮೋದಿಜಿಯವರ ಆಡಳಿತದಲ್ಲಿನೇ ಮಹಿಳೆಯರಿಗಾಗಿ ಒಂದು ಹೆಚ್ಚಿನ ಒತ್ತನ್ನ ನಮ್ಮ ಮಾತೃಶಕ್ತಿಗೆ ನಮ್ಮ ಮೋದಿಜಿಯವ್ರು ಕೊಟ್ಟಿದ್ದಾರೆ. ಈಗ ನಿನ್ನೆ ಅವ್ರು ಮಾಡಿದ್ದು ಒಂದು ಅಸಾಧ್ಯವಾದ ಕೆಲಸ ಒಂದು ಮಾಡ್ಲಿಕ್ಕೆ ಆಗಿದ್ದು. ಅಂದ್ರ ಅದೊಂದು ಏನ್ರೆ ಮಹಿಳೆಯರ ಪರವಾಗಿ ಬಿಲ್ ತಂದ್ರೆ ಮಹಿಳೆಯರಿಗೆ ರಾಜಕೀಯವಾಗಿ ಮುನ್ನಡೆ ಆಗುತ್ತಾ. ನಾವು ಹೀನಾಯವಾಗಿ ಇನ್ನು ಮುಂದೆ ಯಾವತ್ತಿಗೂ ಕೂಡ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಅವರ ಮಿತ್ರ ಪಕ್ಷಗಳು ಉಳಿಲಿಕ್ಕೆ ಸಾಧ್ಯವಾಗುದಿಲ್ಲ. ನಮ್ಮ ನಾಮೋನಿಶನ್ ಅಂದ್ರೆ ಅವ್ರದ ಅಸ್ತಿತ್ವನೇ ಕಳೆದು ಹೋಗುತ್ತೆ ಅಂತ ಅದೊಂದು ಭಯದಿಂದ ಈ ತರ ಮಾಡಿದ್ದಾರೆ ಹೊರತು ಮತ್ತೊಂದೇನು ಉದ್ದೇಶ ಅವ್ರಿಗಿಲ್ಲ. ಇದೇ ರೀತಿ ಅವ್ರಿಗೆ ಭಾಷಣ ಮಾಡುವಾಗ ಅವ್ರು ಹೇಳ್ತಿದ್ರು, ನಾವು ಪರವಾಗಿದ್ದೀವಿ, ನಾವು ಮಹಿಳಾ ಮೀಸಲಾತಿ ಪರವಾಗಿದ್ದೀವಿ ಅಂತ ಹೇಳಿ ಬರೀ ಹೇಳುದೇ ಆಯ್ತು ಹೊರತ ಅದ ಕಾರ್ಯರೂಪಕ್ಕೆ ಯಾವ್ದು ಕೂಡ ತರ್ಲಿಲ್ಲ. ಈ ಒಂದು ಘಟನೆಯನ್ನ ನಾವು ಎಲ್ಲರೂ ಕೂಡ ಅದು ಒಂದು ತೀವ್ರವಾಗಿ ಖಂಡನೆಯನ್ನ ಮಾಡ್ಲಿಕ್ಕೆ ಬಯಸ್ತೀವಿ. ಅದೇ ರೀತಿ ಯಾವತ್ತಿಗೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ವಿರೋಧಿ ಸರ್ಕಾರನೇ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳಿಕ್ ಬಯಸ್ತೀನಿ. ಮೋದಿ ಅವರು ಸರ್ಕಾರ ದೇಶದಲ್ಲಿ ಬಂದ ಮೇಲೆ ಬಹಳಷ್ಟು ಮಹಿಳೆಯರ ಮೇಲೆ ಅತ್ಯಾಚಾರಗಳು ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆಲ್ಲ ಯಾರು ಧ್ವನಿ ಎತ್ತಾ ಇರಲ್ಲ. ಪ್ರತಿ ಸಲ ನಾವು ಧ್ವನಿ ಎತ್ತೇ ಇದೀವಿ. ಈಗ ಲಾಸ್ಟ್ ಇಯರ್ ನೋಡಿ, ಇಲ್ಲಿ ರಾಜ್ಯ ಸರ್ಕಾರದಲ್ಲಿನೇ ಕಾಂಗ್ರೆಸ್ ಸರ್ಕಾರ ಇದ್ದಾಗನೇ ಬಾಣಂತಿಯರ ಸಾವಿರಾರು ಗಟ್ಲೆ ಅದು. ಅದಕ್ಕೆ ನಾವು ಎಷ್ಟು ಕೂಡ ತೀವ್ರ ಪ್ರತಿಕಾರ ಮಾಡಿದ್ರು ಕೂಡ ಯಾವುದೇ ರಿಸಲ್ಟ್ ಅನ್ನು ಕೊಡ್ಲಿಲ್ಲ ಅವರು. ಮಣಿಪುರದಲ್ಲಿ ಹಿಂದೆ ಸರ್ಕಾರ ಇತ್ತು, ಅಲ್ಲಿ ಮಹಿಳೆಯರಿಗೆ ಯಾವ ತರ ಅತ್ಯಾಚಾರಗಳಾಯ್ತು, ಯಾವ ತರ ಸಮಸ್ಯೆ ಆಯ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ಇನ್ನು ಉನ್ನಾವ್ ಘಟನೆ ಆಯ್ತು, ಅವಕ್ಕ ಎಲ್ಲೂ ನಿಮ್ ಪರಾಧೀನ ಧ್ವನಿ ಎತ್ತಿಲ್ಲ, ಓಟ್ ಕೊಟ್ಟು ಇದನ್ ಮಾಡ್ಲಿಲ್ಲ, ಏನು ಸಾಂತ್ವನ ಹೇಳಿಲ್ಲ, ಆ ಸಮಸ್ಯೆ ಬಗೆಹರಿಸಲಿಲ್ಲ, ಆ ಕಡೆಗೆ ಮುಖನೇ ಹಾಕ್ತಿಲ್ಲ.
ಎಲ್ಲಿ ಮಹಿಳೆಯರ ಪರವಾಗಿ ಎಲ್ಲಿದ್ದಾರೆ ಪ್ರಧಾನಿ ಅವರು? ಯಾಕೆ ಧ್ವನಿ ಇರ್ತಿಲ್ಲ? ಎಲ್ಲೋ ಒಂದ್ ನಡೆದಿದ್ ಘಟನೆನ ನೀವು ಎಲ್ಲ ಎಲ್ಲ ಸಾರಾಸವಾಗಿ ಈಗ ನೋಡ್ರಿ ಸರ್ ಅವ್ರ ಎಲ್ಲೇ ಅಲ್ಲ ಅದು ಒಂದು ರಾಜ್ಯದಾಗ ಒಂದ್ ಏನೋ ಒಂದು ಘಟನೆ ಆಗಿದಿಲ್ಲ ನಂಗಿಲ್ಲ ಇದು ನಮ್ ಕರ್ನಾಟಕದ ಆಯ್ತಲ್ಲ ಬಾಣಂತಿಯರ ಸಾವು ಸಿಕ್ಕಾಪಟ್ಟೆ ಒಂದ್ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ನಡೀತೀವಿ. ಬಾಣಂತಿಯರ ಸಾವು ನೋಡಿ ಸರಣಿಯಾಗಿ ಆಗ್ತಾವಾಗ ಹಿಂಗ್ ಬೇರೆ ಬೇರೆ ಕಡೆ ಆಗಿದಾವ. ಆದ್ರೆ ಭಾರತೀಯ ಜನತಾ ಪಕ್ಷ ಮಹಿಳೆಯರ ಸಂಬಂಧ ಹಿಂದ್ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ರು. ಭಾಗ್ಯಲಕ್ಷ್ಮಿ ಅಂತ ಯೋಜನೆ ತಂದಿದ್ದೇ ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದ ಮೇಲೆ, ಅದು ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ದಾಗ. ಈಗ ನಮ್ಮ ಕೇಂದ್ರದ ಪ್ರಧಾನಮಂತ್ರಿಗಳು ಕೂಡ ನಾರಿ ವಂದನ ಇರ್ಬೋದು, ಬೇಟಿ ಪಡಾವ್ ಬೇಟಿ ಬಚಾವ್ ಈ ರೀತಿ ಬಹಳಷ್ಟು ಕಾರ್ಯಕ್ರಮ ತಂದಾರ. ಅವೆಲ್ಲ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಕೊತ ಬಹಳಷ್ಟು ಅದ. ಅದ್ರ ಬಗ್ಗೆ ಮಾತಾಡಕ ಪತ್ರಿಕಾ ಸಭೆ ಕರೆದಿದ್ದೇ ನಾವು. ನಿನ್ನೆ ಏನೇ ಒಂದು ಕೈ ಘಟನೆ ನಡೀತು ಪಾರ್ಲಿಮೆಂಟ್ ನಲ್ಲಿ. ಇದು ಕೂಡ ಒಂದು ಬಹಳ ಕೆಟ್ಟ ಒಂದು ಬೆಳವಣಿಗೆ. ಇವತ್ತೊಂದು ಏನೋ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತ ಒಂದು ನಿನ್ನೆ ಎಲ್ಲರೂ ಸೇರಿ ಮಾಡ್ಬೇಕಾಯ್ತು. ಆ ಶ್ರೇಯಸ್ ಎಲ್ಲರೂ ಸಿಗ್ತಿತ್ತು. ಅವ್ರು ನೋಡ್ರಿ ಕಾಂಗ್ರೆಸ್ದವ್ರು ಎಲ್ಲರೂ ಸೇರಿ ಕೂಡಿ ಬೆಂಬಲ ಮಾಡಿಬಿಟ್ರೆ ಎಲ್ಲರೂ ಕೂಡ ಮಾಡ್ರಪ್ಪ ಅನ್ನುವಂಥದ್ದು ಆಗ್ತಿತ್ತು. ಇವ್ರು ಏನೋ ಕೇಂದ್ರ ಸರ್ಕಾರ ಬಿಜೆಪಿ ಅದ, ಅವ್ರಿಗೆ ಶ್ರೇಯಸ್ ಸಲ್ತ ತಿಳ್ಕೊಂಡು ಒಂದ್ ಯಾವ್ದೋ ಇಟ್ಕೊಂಡು ಏನೋ ನೆಮ ಇಟ್ಕೊಂಡು ಇದು ಮುಂದೆ ತಲುಪ್ ಮಾಡ್ಯಾರ. ಅಲ್ಲಿ ಮಹಿಳಾ ಮೀಸಲಾತಿನ ಪಾಸ್ ಮಾಡಿ ಒಂದು ವಿಂಗಡಣೆ, ಮರು ವಿಂಗಡಣೆ, ಡಿಲಿಮಿಟೇಷನ್ ಏನದಲ್ಲ ಅದಕ್ಕೆ ಚರ್ಚೆ ಮುಖಾಂತರ ಮಾಡ್ಲಿ. ಅದು ಮಾಡಿದ್ದು ಬಹಳ ದೊಡ್ಡ ಪ್ರಮಾಣದ ಮಹಿಳೆಯರಿಗೆ ಅಪಮಾನ ಮಾಡ್ಯಾರ, ತಾಯಂದ್ರಿಗೆ ಅಪಮಾನ ಆಗ್ಯದ. ರಾಜಕೀಯವಾಗಿ ಅವ್ರ ಸಮಾನತೆ ಕೊಡುವಂತ ಪ್ರಯತ್ನ ನರೇಂದ್ರ ಮೋದಿ ಅವರು ಮಾಡಿದಂತ ಕಾರ್ಯಕ್ಕೆ ಇವೆಲ್ಲರೂ ಕೂಡ ಹಿನ್ನಡೆ ಮಾಡ್ಯಾರ ಅನ್ನುವಂಥದ್ದು ಸಂದರ್ಭದಲ್ಲಿ ಹೇಳಿ, ಇವ್ರೇನ್ ಮಾಡಿದಂತ ಒಂದೇನು ನಿನ್ನೆ ಬೆಂಬಲ ಕೊಡ್ಲಾರ್ದಕ್ಕ ಅವರಿಗೆ ನಾನು ಆ ಕ್ರಮಕ್ಕೆ ಖಂಡನೆಯನ್ನ ಭಾರತೀಯ ಜನತಾ ಪಕ್ಷದಿಂದ ಮಾಡ್ಲಿಕ್ಕೆ ಬಯಸ್ತಾರೆ. ರೈಟ್, ಸಾಕ್ಷಿ ನಾನು ಅದೇ ಹೇಳ್ದೆ ಅಲ್ಲ ಹಿಂದಕ್ಕ ನೋಡ್ರಿ. ಈಗ 15 ವರ್ಷ ಹಿಂದಗಡೆ ಮಹಿಳೆಯರ್ನ ನೋಡಿ ಈಗ ಇದ್ದ ಮಹಿಳೆಯರ್ನ ನೀವು ಕಂಪೇರ್ ಮಾಡಿದ್ರ, ಈಗ ಬೇಟಿ ಬಚಾವ್ ಬೇಟಿ ಪಡಾವ್ ಬಂದ್ಮೇಲೆ ಈಗ ಯಾರ್ ನೋಡ್ರಿ ಮುರ್ಮು ಅವ್ರದ್ದು ಇದು ಅವ್ರಂತ ಒಂದು ಹಿಂದುಳಿದವ್ರನ್ನ ತಂದು ಪ್ರೆಸಿಡೆಂಟ್ ಮಾಡ್ಯಾರ. ಅಲ್ಲಿ ವಸುಂಧರಾಜ್ ಸಿಂಧೆ ಅವ್ರ 5-6 ಸಲ ಮುಖ್ಯಮಂತ್ರಿ ಆಗ್ತಾರ. ನಮ್ಮಲ್ಲಿ ಎಲ್ಲ ಸುಷ್ಮಾ ಸ್ವರಾಜ್ ಬಹಳಷ್ಟು ಮಂದಿಗೆ ಭಾರತೀಯ ಜನತಾ ಪಕ್ಷ ಬಾಲ್ ಕೊಟ್ಟದು ನೀವೇ ಹೇಳ್ಬೇಕು. ಈಗ ನೀವು ಸರ್ವೆ ಬಾಳ ಜೋರ್ ಇರ್ತದ, ನಾವರೇ ನಮ್ದು ಗೆಲ್ತ ಅಂತ ಹೇಳ್ತೀವಿ ನಾವು. ಧ್ವನಿ ಎತ್ತಾರ್ರಿ ಮುಂದಿನ ಸಲ ಅದು ಇದ್ರಾಗ ಸೇರ್ಸ್ಬೇಡ್ರಿ ಸರ್, ದಯವಿಟ್ಟು ತಪ್ಪಿಬೇಡ್ರಿ. ಅದು ಈ ಸಲ ಶಬರಿಮಲೆ ಬರ್ತಲ್ಲ ಅವಾಗ ಕೇಳತ್ತೀರ ಅದು. ಬೇಟಿ ಬಚಾವ್ ಬಗ್ಗೆ ಮಾತಾಡಿದ್ರಿ. NCRB ಡೇಟಾ ಪ್ರಕಾರ ಹೈಯೆಸ್ಟ್ ಕ್ರೈಮ್ ಮಹಿಳೆ ಹೈಯೆಸ್ಟ್ ಮಹಿಳೆಯರ ವಿರುದ್ಧ ಆಗುತ್ತೆ ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನ್, ಬಿಹಾರ್ ಇದೆಲ್ಲ ಬಿಜೆಪಿ ಶಾಸಿತ ರಾಜ್ಯಗಳು. ಹೈಯೆಸ್ಟ್ ಇಟ್ ಇಸ್ ಆಸ್ ಪರ್ ದಿ NCRB ರೆಕಾರ್ಡ್ಸ್. ಇಲ್ಲ ಕಳೆದ 10 ವರ್ಷದ ಇಲ್ಲ ಅದೊಂದು ಅಲ್ಲ, ಅದನ್ನ ತರಿಸಿ ನೀವು ಮಾತಾಡ್ತೀವಿ ಅದ್ರ ಬಗ್ಗೆ. ಇಲ್ಲ ನಮ್ ಕಡೆ ಇಲ್ಲಲ್ಲ, ನಿಮ್ ಕಡೆ ಅದ. ನಾವ್ ಅದ್ರ ಬಗ್ಗೆ ಇದು ಅದನ್ನ ನೋಡ್ಕೊಂಡ್ ಬಂದಿಲ್ಲ. ಇವತ್ತು ಬರೀ ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡ್ತಾರೆ. ಏನೋ ಬಾಗಲಕೋಟೆ ಕೇಳಿದ್ರಲ್ಲ, ಬಾಗಲಕೋಟೆ ಹೇಳಲ್ಲ ಬಿಜೆಪಿ ಗೆಲ್ತದ. ಒಳ್ಳೆ ರೀತಿಯಿಂದ ನಮ್ಮೆಲ್ಲ ಮತದಾರನ ಸ್ಪಂದನೆ ಮಾಡ್ಯಾರ. ನೋಡ್ರಿ ಬಸನಗೌಡ್ರು ಅವ್ರಿಗೆ ಯಾಕೆ ಕ್ರೆಡಿಟ್ ಹೋಗ್ತದ? ಲಕ್ಷಾಂತರ ಕಾರ್ಯಕರ್ತರು ಕೆಲಸ ಮಾಡ್ಯಾರ. 100 ಜನರು ಇವತ್ತು ಭಾರತೀಯ ಜನತಾ ಪಕ್ಷ ಲೀಡರ್ಗಳು ಇವತ್ತು ಇಡೀ ರಾಜ್ಯದ ಎಲ್ಲಾ ನಾಯಕರು ಬಂದು ಅಲ್ಲಿ ಕಾರ್ಯ ಮಾಡ್ಯಾರ. ಹಲವಾರು ನಮ್ಮ ಸಂಘಟನೆಗಳು ಇವತ್ತು ಸಕ್ರಿಯವಾಗಿ ಅಲ್ಲಿ ಕೆಲಸ ಮಾಡ್ಯಾರ. ಇವ್ರು ಒಬ್ರು ಬಂದ್ರಿಂದ ಅದು ಗೆಲ್ತಿತ್ತು, ಒಂದ್ ಸೋಲ್ತಿತ್ತು ಅನ್ನುವಂಥದ್ದಲ್ಲ. ಎಲ್ಲರೂ ಮಾಡ್ಯಾರ. ಅವರು ತಮ್ಮ ಫ್ರೆಂಡ್ಶಿಪ್, ಅವ್ರ ವೈಯಕ್ತಿಕ ಸಂಬಂಧ ಇಟ್ಕೊಂಡು ಅವ್ರು ಬಂದ್ ಕೆಲಸ ಮಾಡ್ಯಾರ. ಅದಕ್ಕೇನು ಅವ್ರಿಗೆ ಯಾರು ಬಾ ಅನ್ನೋದಿಲ್ಲ, ಅವ್ರಿಗೆ ಬ್ಯಾಡ ಅನ್ನೋದಿಲ್ಲ. ಎಲ್ಲಾ ಕಾರ್ಯಕರ್ತರು ಬಸನಗೌಡ್ರೆ ಹಿಂದಿದ್ರು, ಬಸನಗೌಡ್ರು ಓದಲೆಲ್ಲ ಜನಾನೇ ಸೇರ್ತಿದ್ರು. ಅವ್ರು ಹೇಳ್ಯಾರ ಅದು, ಅಲ್ಲಿ ಅವ್ರು ಹೇಳ್ತಾರೆ ನೋಡ್ರಿ. ಅವ್ರದೇ ಆದಂತ ಒಂದ್ ಸ್ಟೈಲ್ ಅವ್ರು ಹೇಳ್ತಾರೆ. ಯಾರು 4 ಮಂದಿ ಮುಖ್ಯಮಂತ್ರಿಗಳು ಹೋದ್ರು 1000 ಮಂದಿ ಸೇರಂಗಿಲ್ಲ. ನಾವು ಹೋದಲ್ಲಿ 10,000 ಯಾರು ಹೋಗಿ ತಲೆ ಅನ್ಸಕ್ ಆಗ್ತದ. ಅಲ್ಲಿ ಹೋಗಿ ಅವ್ರು ಅದಾವ ಕ್ಯಾಮ್ರಾ ಮನೆಗಳು ಅದಾವ, ಮ್ಯಾಗ ತಲೆ ಮ್ಯಾಗಿಂದು ಬಟ್ಟೆ ಅಂದು ಹಾಯಿಸಿ ಹೊಡಚಿ ಮಂದಿ ಮಕ್ಕಳಿಂದ ತೋರಿಸಿ 10,000 ಮಂದಿ ಕೂಡ ಹೇಳ್ತಾರೆ. ಅವ್ರದೊಂದು ಸ್ಟಾಪ್ ಅದ, ಅವ್ರದೊಂದು ಸಿಬ್ಬಂದಿ ಇರ್ತದೆ, ಎಲ್ಲಿ ಬೇಕಾದ್ರೆ ಅವ್ರ ಬ್ಯಾಂಕ್ ಅದ.
ಅವ್ರು ಹೆಂಗ್ ಕ್ಯಾಮ್ರಾ ಹೊಡೆದ್ ಮಂದಿ ಮಕ್ಕಳು ಕಾಣಿಸ್ತಾರ ಅದ್ ಹೊಡೆದ್ ತೋರಿಸ್ತಾರ ಅದಕ್ಕೆ ಹಿಂದೆ ಇಲ್ಲಿ ಹೊರಗೆ ಬಂದು ಕೇಳ್ರಿ ಅಲ್ಲಿ ಹೇಳ್ತೀನಿ ಅಂತ ಈ ಬ್ಯಾಡಿ ಅದು 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 ಪ್ರೆಸ್ ಮೀಟ್ ಬ್ಯಾರೆ ಅದ ದೋಸ್ತ ಅದು ಆಮೇಲೆ ಮಾಡತ್ತಿ ಈಗ ಏನ್ ಹೇಳ್ತೀನಿ ಇದ್ ನಂದು ನಾನು ಇದ್ 3 ದಿನದಿಂದ ಪ್ರೆಸ್ ಮೀಟ್ ಕರೆಯೋದೀನಿ ಅವಾಗ ಇನ್ನಾಗ ಹೇಳಿದ್ರ ಬಾಗಲಕೋಟ ಎಷ್ಟ್ ಸಂಖ್ಯೆಯಲ್ಲಿ ಕುಡಿಯುತ್ತ ಅನ್ನೋದೆಲ್ಲ ಅಲ್ಲಿ ತಂದೆ ನಾನು ಲಿಸ್ಟ್ 2 ಬಿಜೆಪಿ ಗೆಲ್ತಾವ ದಾವಣಗೆರೆ ನೋಡ್ರಿ ಈಗೇ ನೋಡಾತ್ರಿ ಕಾಂಗ್ರೆಸ್ ಅವರು ಆ ಎಲ್ಲಾ ಅಲ್ಪಸಂಖ್ಯಾತ ಲೀಡರ್ಗಳನ್ನ ಪಕ್ಷದ ಉಚ್ಚಾಟನೆ ಮಾಡತ್ತಾರ ಆ MLC ಮ್ಯಾಗ ಕ್ರಮ ತಗೊಂಡಾರ ಇದರ್ಥ ಏನೋ ಅವ್ರಿಗೆ ಗೊತ್ತಾಗ್ಯದ ಇವ್ರು ಕಾಂಗ್ರೆಸ್ ಮಾಡಿಲ್ಲ ನಮ್ ಸೋಲು ಒಪ್ಕೊಂಡ್ಬಿಟ್ರ ಅವ್ರು ಪಕ್ಷದ ಅಧ್ಯಕ್ಷರು ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ಅಲ್ಲಿಯೇ ಅಲ್ಪಸಂಖ್ಯಾತ ಲೀಡರ್ಗಳನ್ನ ರಾಜ್ಯದ ಕೆಲವೊಬ್ಬರು ಲೀಡರ್ಗಳನ್ನ ಕ್ರಮ ತಗೊಳ್ಳುವಂಥದ್ದು ಪಕ್ಷದ ಹೊರಹಾಕೋದು ಮಾಡತ್ತಾರ ಅವ್ರು ಹತಾಶೆ ಆಗ್ಯಾರ ಅವ್ರು ನಿಶ್ಚಿತವಾಗಿ ಗೊತ್ತಾಗ್ಯದ ನಾವು ಸೋಲ್ತೀವಿ ತಿಳ್ಕೊಂಡು ಅಡ್ವಾನ್ಸ್ ಕ್ರಮ ತಗೋತ್ಕೊಂಡ್ಬಿಟ್ಟಾರ ಬಾಗಲಕೋಟೆ ಸೋಲ್ತಾರಂತೆ 5 ದಿನ ಯಾರು ಬರ್ಲಾತ ಬರ್ತೀನಿ ಅವ್ರು ಹೇಳಿಲ್ರಿ ಅವ್ರ ಸ್ವಂತ ಪಾರ್ಟಿ ಮಾಡ್ತೀನಿ ಅಂತ ಹೇಳ್ಯಾರ ಸ್ವಂತ ಪಾರ್ಟಿ ಮಾಡ್ತೀನಿ ಅಂತ ಹೇಳ್ಯಾರ ಅವ್ರು ಅದ್ ಹೇಳಿಲ್ಲ ಬರ್ತೀನಿ ಅಂತ ಹೇಳಿಲ್ಲ JCB ಮಾಡ್ತೀನಿ ಅಂತ ಹೇಳ್ಯಾರ ಏನೇನ್ರಿ ಬೆಂಗಳೂರು ಸ್ಟ್ಯಾಂಡ್ ಹೇಳ್ತೀನಿ ಇಲ್ಲಿ ಬ್ಯಾಡ ಇದೆಲ್ಲ ವ್ಯವಸ್ಥೆ ಹಾಳಾಕದ ಪಾರ್ಟಿ ಇದಕ್ಕೆ ಈ ಸ್ಟೇಟ್ಮೆಂಟ್ ಹಾಳಾಕದ ಈ ಬ್ಯಾಡಿಗೆ ಯಾಕ್ರಿ ಸರ್ ಈಗ ಬೇಡ ಒಟ್ಟು ಒಮ್ಮೆ ಕೇಳತ್ತಿತ್ತ ಈಗ ಬಸನಗೌಡ ಪಾಟೀಲ್ ಬೇರೆ ಕೆಲಸ ಇದೆ ಬಂದು ಪ್ರಚಾರ ಮಾಡ್ಯಾರ ಒಂದ್ ವೇಳೆ ಗೆದ್ರೆ ಕ್ರೆಡಿಟ್ ಯಾರಿಗೆ ಹೋಗುತ್ತೆ ಗೆದ್ರೆ ಪಕ್ಷಕ್ಕೆ ಹೋಗ್ತದ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತದ್ರಿ ಸಮಾಧಾನ ಪಡಂಗಿಲ್ಲ ಹೆಂಗ್ ಸಂಬಂಧ ರಾಜ್ಯಾಧ್ಯಕ್ಷ 4 ದಿವಸ ಅಲ್ಲಿ ವಾರಗಟ್ಟೆ ಅಲ್ಲಿ ರಾಜ್ಯಾಧ್ಯಕ್ಷ ಅಲ್ಲಿ ಹೊರಗೆ ಬರ ಹೇಳ್ತೀನಿ